ಸರ್, ಕೋರ ಟ್ರೈಲರ್ ತುಂಬಾ ದೊಡ್ಡ ಹಿಟ್ ಆಗಿದೆ, ಏನ್ ಹೇಳ್ತೀರಿ? ತುಂಬಾ ಖುಷಿ ಆಗುತ್ತೆ. ಇಡೀ ಕರ್ನಾಟಕ ಜನತೆಗೆ ನಮಸ್ಕಾರ ಹೇಳಕ್ ಇಷ್ಟಪಡ್ತೀನಿ. ಏನ್ ಹೇಳೋದು ಅಂದ್ರೆ ಕೋರ ಇವತ್ತು 1 ಮಿಲಿಯನ್ ತಲುಪಿದೆ ಒನ್ ಡೇಗೆ. ತುಂಬಾ ಖುಷಿ ಆಗುತ್ತೆ. ಇಡೀ ಕರ್ನಾಟಕ ಜನ ನಮ್ಮ ಕೋರನ ತುಂಬಾ ರೀಚ್ ಮಾಡ್ತಿದ್ದಾರೆ, ಪ್ರಮೋಷನ್ ಮಾಡ್ತಿದ್ದಾರೆ, ಎಲ್ಲ ಮನೆ ಮಾತಾಗಿದೆ. ತುಂಬಾ ಖುಷಿ ಆಗುತ್ತೆ. ಫಸ್ಟ್ ಟೈಮ್ ರಿಯಾಲಿಟಿ ಶೋ ಮಾಡೋದಕ್ಕೂ ಸಿನಿಮಾದಲ್ಲಿ ಮಾಡೋದಕ್ಕೂ ತುಂಬಾ ವ್ಯತ್ಯಾಸಗಳಿದೆ. ಫಸ್ಟ್ ಸಿನಿಮಾದಲ್ಲಿ ಈ ರೇಂಜ್ಗೆ ಜನ ರೆಸ್ಪಾನ್ಸ್ ಮಾಡ್ತಿರೋದು ತುಂಬಾ ಖುಷಿ ಆಗುತ್ತೆ. ನಮ್ಮ ಕೋರ ಟೀಮ್ಗಾಗಿರ್ಬೋದು, ನನಗಾಗಿರ್ಬೋದು, ಚರಿಷ್ಮಾಗಿರ್ಬೋದು ಒಂದು ಒಳ್ಳೇದಾಗ್ಬೇಕು. ನೆಕ್ಸ್ಟ್ ಮಂತ್ ಕೋರ ರಿಲೀಸ್ ಆಗ್ತಿದೆ. ದಯವಿಟ್ಟು ಇಡೀ ಕರ್ನಾಟಕ ಜನ ಬಂದು ಕೋರ ನೋಡಿ ಆಶೀರ್ವಾದ ಮಾಡಿ ಹಾರೈಸಿ. ನಿಮ್ಮ ನೋಡ್ಗ ಸುನಾಮಿ ಕಿಟ್ಟಿನ ಗೆಲ್ಸಿ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಪಿ ಮೂರ್ತಿ ಪ್ರೊಡಕ್ಷನ್ ಮತ್ತೆ ವರ್ಟಶಿವ ಡೈರೆಕ್ಷನ್ ಅಲ್ಲಿ ಮಾಡಿರಂತ ಕೋರ ಹಿಟ್ ಆಗ್ಬೇಕು. ಮತ್ತೆ ಏನ್ ಹೇಳ್ತೀರಿ? ಕನ್ನಡದಲ್ಲಿ ಹೀರೋಯಿನ್ ಗಳೆಲ್ಲ ಅಂತಾರೆ, ಚರಿಷ್ಮಾ ಅವರು ಒಳ್ಳೆ ಕಂಬ್ಯಾಕ್ ಆಗಿದ್ದಾರೆ. ಫಸ್ಟ್ ನಿಮ್ ಸಾಂಗ್ ಬಗ್ಗೆ ಹೇಳಿ. ಸಾಂಗ್ ಬಗ್ಗೆ ಹೇಳ್ಬೇಕು. ಒಪ್ಪಿಕೊಂಡಳು, ಕನ್ನಡ ಜನತೆ ಒಪ್ಪಿಕೊಂಡಿದ್ದಾರೆ ಚರಿಷ್ಮಾನ. ಹೌದು, ಒಪ್ಕೊಳ್ಳೇಬೇಕು. ಸೊ ಸಾಂಗ್ ಬಂದ್ಬಿಟ್ಟು 1 ಮಿಲಿಯನ್ ಪ್ಲಸ್ ವ್ಯೂಸ್ ಆಗಿದೆ. ಸೊ ಎಲ್ಲೆಲ್ಲೂ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಆ ಪಾಸಿಟಿವ್ ರೆಸ್ಪಾನ್ಸ್ ನಮಗೂ ಪಾಸಿಟಿವಿಟಿ ತಂದಿದೆ. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಟ್ರೇಲರ್ ಕೂಡ ರಿಲೀಸ್ ಆಗಿದೆ. ಅದು ಕೂಡ 2 days ಅಲ್ಲಿ 1+ ಮಿಲಿಯನ್ ವ್ಯೂಸ್ ಆಗಿದೆ. ಸೊ ಹೀಗೆ ಇದೆ. ಬರೋ ತಿಂಗಳು 7th ನಮ್ಮ ಕೋರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಗೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಇನ್ನ ಕಿಟ್ಟಪ್ಪ ಅವರು ಬರೀ ಆಕ್ಷನ್ ಅಷ್ಟೇ ಅಲ್ಲ, ರೊಮ್ಯಾನ್ಸ್ ಸರಿ ಅಂತ ಸಾಂಗ್ ಮುಖ ಅಂತ ಹೇಳಿ. ರೊಮ್ಯಾನ್ಸ್ ಮಾಡಲ್ಲ, ರೊಮ್ಯಾಂಟಿಕ್ ಆಗಿ ಸಾಂಗ್ ಮಾಡಿದೀನಿ ಅಷ್ಟೇನೆ. ಚರಿಷ್ಮಾ ಒಂದ್ ಒಳ್ಳೆ ಕಾಂಬಿನೇಷನ್. ಆ ಸಾಂಗ್ ಅಲ್ಲಿ ಮಾತ್ರ ಬ್ಯೂಟಿಫುಲ್ ಆಗಿ ಇಬ್ರಿಗೂ ಚೆನ್ನಾಗಿ ಕಾಣಿಸ್ತಿದೀವಿ. ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಸಿನಿಮಾದಲ್ಲಿ ನೀವು ಏನ್ ನೋಡ್ತೀರಾ ಅದಕ್ಕಿಂತ ಎಕ್ಸ್ಟ್ರಾರ್ಡಿನರಿಗೆ ನಾವು ಸಾಂಗ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಕಾಣಿಸ್ತಿದೀವಿ. ಸಾಂಗ್ ಅಲ್ಲಿ ಆದ್ರೆ ನಮ್ಮ ಸಿನಿಮಾದಲ್ಲಿ ಬಟ್ಟೆ ಸರಿಯಾಗಿಲ್ಲ, ಸ್ಲಿಪ್ಪರ್ ಇಲ್ಲ, ಬರೀ ಅಂದ್ರೆ ಒಂದು ಗ್ಲಾಮ್ ಮೂವಿ ಅಲ್ಲ ಇದು. ಫಾರೆಸ್ಟ್ ಬೇಸ್ಡ್ ಮೂವಿ. ತುಂಬಾ ನ್ಯಾಚುರಲ್ ಆಗಿ ತೋರಿಸ್ಬೇಕು. ಸೊ ಹಾಗಾಗಿ ತೋರಿಸಿದ್ದಾರೆ. ಎಲ್ಲರೂ ಚೆನ್ನಾಗಿದ್ದಾರೆ, ಚೆನ್ನಾಗಿ ಕಾಣ್ತಾ ಇದಾರೆ ಅಂತಾನೆ ಹೇಳ್ತಾ ಇದ್ರೆ. ಸೊ ನಾವು ಹಂಗೇನೆ ತಗೊಂಡಿದೀವಿ. ನಿರ್ದೇಶಕರ ಬಗ್ಗೆ ಏನ್ ಹೇಳ್ತೀರಿ? ನಿರ್ದೇಶಕರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಒಂದ್ ಕತೆ ಮಾಡಿ ಪ್ರೀತಿಯಿಂದ ಎಲ್ಲಾ ಆರ್ಟಿಸ್ಟ್ಗಳನ್ನ ಗುಡ್ಡೆ ಹಾಕೊಂಡು ಒಂದು ನೆಕ್ಸ್ಟ್ ಲೆವೆಲ್ ಒಂದು ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಕತೆ ಮಾಡಿದ್ದಾರೆ. ಓಟ ಅವಾಗ್ಲೂ 100 days ಆಗಿತ್ತು. ಕೋರ 100 days ಆಗ್ಲಿ ಅನ್ನೋದೇ ನನ್ನ ಇಷ್ಟ. ಅವ್ರು ಮಾಡೋ ಸಿನಿಮಾಗಳೆಲ್ಲ ಹಿಟ್ಟಾಗ್ಬೇಕು, ಒಂದು ಪ್ಯಾನ್ ಇಂಡಿಯಾ ಡೈರೆಕ್ಟರ್ ಆಗ್ಬೇಕು ಅನ್ನೋದು ನನ್ನ ಆಸೆ ಇದೆ ಸರ್. ನೀವೇನ್ ಹೇಳ್ತೀರಿ ನಮ್ಮ ಹೋರಾಟಕ್ಕೆ? ಸರ್ ಅವರು ಸೂಪರ್. ಎಂತ ಹೇಳಿ, ಅವರು ನನಗೆ ಇಲ್ಲಿವರೆಗೆ ಶೂಟಿಂಗ್ ಟೈಮಲ್ಲಿ ಆಗ್ಲಿ ಇಲ್ಲಿವರೆಗೆ ಒಂದು ಬೈದಿಲ್ಲ, ಒಂದು ಮಾತು ಹೇಳಿಲ್ಲ. ಸೊ ಯಾವಾಗ್ಲೂ ನನಗೆ ತಿದ್ದಿದ್ದಾರೆ. ಹೊರಗಡೆ ಅಂದ್ರೆ ಆಫ್ ಸೆಟ್ ಆಗ್ಲಿ ಆನ್ ಸೆಟ್ ಆಗ್ಲಿ ಯಾವತ್ತೂ ಅವರಿಂದ ಕಲಿಯೋದು ತುಂಬಾ ಇದೆ. ನಾನು ಕಲ್ತಿದ್ದೀನಿ, ಇನ್ನು ಕಲಿತಾನೂ ಇರ್ತೀನಿ. ಇನ್ನ ನಿರ್ಮಾಪಕರು, ಯಾಕೆಂದ್ರೆ ಒಬ್ಬ ರಿಯಾಲಿಟಿ ಸ್ಟಾರ್ ಆಗಿದ್ರಿ, ಈಗ ಆನ್ ಸ್ಕ್ರೀನ್ ಆಗಿದ್ರಿ, ಹೇಗೆ? ಅಲ್ಲ, ಏನಂದ್ರೆ ಓಡ್ಕೊಂಡ್ ಬಂದ್ರೆ ಸುಂಟ್ರಗಾಳಿ, ಯಾರ್ಕೊಂಡ್ ಬಂದ್ರೆ ಸುನಾಮಿ ಅವಳಿ ಅಂತ ಅವಾಗ ರಿಯಾಲಿಟಿ ಶೋ ಅಲ್ಲಿ ಡೈಲಾಗ್ ಹೊಡಿತಿದ್ದೆ. ರಿಯಲ್ ಲೈಫ್ ಅಲ್ಲಿ ಏನು ಅಂದ್ರೆ ರಿಯಾಲಿಟಿ ಶೋಗಳು ಬೇರೆ ತರ. ಈಗ ಒಂದೇ ಟೇಕಲ್ ಮಾಡ್ಬೇಕಿತ್ತು. ಇದಾದ್ರೆ ಆಕ್ಷನ್ ಕಟ್ ಹೇಳೋದೆಲ್ಲ. ನನ್ನ ಫಸ್ಟ್ ಟೈಮ್ ದೊಡ್ಡ ಬಿಗ್ ಸ್ಕ್ರೀನ್ ಕರ್ಕೊಂಡ್ ಬಂದಿರೋಂತ ನಮ್ಮ ಪಿ ಮೂರ್ತಿ ಅಣ್ಣವ್ರಿಗೆ ಒಂದ್ ಒಳ್ಳೇದಾಗಬೇಕು. ರತ್ನಮ್ಮ ಪ್ರೊಡಕ್ಷನ್ ಮಾಡಿದ್ದಾರೆ, ನನ್ನ ಹಾಕೊಂಡು ತುಂಬಾ ಖುಷಿ ಇದೆ. ಅವ್ರು ಏನ್ ಎಕ್ಸ್ಪೆಕ್ಟೇಷನ್ ಮಾಡಿದ್ರು ಸುನಾಮಿ ಕಿಟ್ಟಿ ಮಾಡ್ತಾನಂತ ಆ ಎಕ್ಸ್ಪೆಕ್ಟೇಷನ್ ಆಕ್ಷನ್ ಆಗಿರ್ಬೋದು, ಒಂದು ಆಕ್ಟಿಂಗ್ ಆಗಿರ್ಬೋದು, ಡೆಡಿಕೇಶನ್ ಮಾಡಿ ಒಂದಷ್ಟು ಜನ ಟ್ರೈಲರ್ ಮುಖಾಂತರ, ಸಾಂಗ್ ಮುಖಾಂತರ ನಮ್ಮ ಇಷ್ಟಪಟ್ಟಿದ್ದಾರೆ ಅನ್ನೋದು ನಾನು ಹೇಳಕ್ ಇಷ್ಟಪಡ್ತೀನಿ. ಪಿ ಮೂರ್ತಿ ಅವ್ರು ಹಾಕಿರೋ ದುಡ್ಡು ಒಂದು ರಿಟರ್ನ್ ಒಂದಷ್ಟು ಜಾಸ್ತಿ ಬರ್ಬೇಕನ್ನೋದೇ ನನ್ನ ಆಸೆ ಇರೋದು. ಚರಿಷ್ಮಾ ಅವರ ಮುಂದಿನ ಸಿನಿಮಾಗಳು ಯಾವುದು? ಕೋರ ಆಲ್ಮೋಸ್ಟ್ ರಿಲೀಸ್ಗೆ ಹತ್ರ ಬಂದಿದೆ. ಹೌದು, ನಾನು ನೋಡ್ತಾ ಇದ್ದೀನಿ ಸರ್. ನೋಡ್ತಾ ಇದೆ, ಮಾತುಕತೆ ನಡೀತಾ ಇದೆ. ದೊಡ್ಡವ್ರ ಜೊತೆನೆ ಮಾತುಕತೆ ನಡೀತಾ ಇದೆ. ಅದು ಬೇಗ ಆದ್ರೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಫೈನಲ್ ಆಗಿ ಏನ್ ಹೇಳ್ತೀರಿ ಕನ್ನಡ ಜನತೆಗೆ? ಟೀಸರ್ ಹಿಟ್ ಆಗಿದೆ. ಕೈ ಮುಗ್ದು ಹೇಳೋದು ಇಷ್ಟೇ ನಾನು. ಟ್ರೈಲರ್ ಹಿಟ್ ಮಾಡಿದಾರ, ಸಾಂಗ್ ಹಿಟ್ ಮಾಡಿದಾರ, ಟೀಸರ್ ಹಿಟ್ ಮಾಡಿದಾರ. ನಮ್ಮ ಕೋರ ಸಿನಿಮಾನ ನೆಕ್ಸ್ಟ್ ಮಂತ್ 7ನೇ ತಾರೀಕು ಬರ್ತಿದೆ. ಕೈ ಮುಗ್ದು ಕೇಳ್ತೀನಿ, ಇಡೀ ಕರ್ನಾಟಕ ಜನ ನಮ್ಮ ಸಿನಿಮಾನ ಗೆಲ್ಸಿ, ಮನೆಯವರು ಬಂದು ನೋಡಿ. ಅದೇ ತರ ನಾವೆಲ್ಲ ಕಡೆ ಪ್ರಚಾರ ಮಾಡ್ತಾ ಇದೀವಿ. ನಿಮ್ಮ ಆಶೀರ್ವಾದ ಸರಿ ಇರ್ಬೇಕು. ಈಗ ಬರೀತಾವಂತ ಹೊಸ ಪ್ರತಿಭೆಗಳು, ಅದ್ರಲ್ಲಿ ನಾನು ಒಬ್ಬ ಬಡವ ಎಲ್ಲೋ ಒಂದು ತರಕಾರಿ ಮಾರ್ಕೊಂಡು ಬೆಳೆದಿರೋಂಥ ಹುಡುಗ ಇವತ್ತು ಒಂದು ಕೋರ ಮುಖಾಂತರ ಬಿಗ್ ಸ್ಕ್ರೀನ್ ಬರ್ತಾ ಇದೆ. ನಿಮ್ಮ ಆಶೀರ್ವಾದ ಸದಾ ಯಾವಾಗ್ಲೂ ನನ್ಗಿರ್ಲಿ. ಸಪೋರ್ಟ್ ಮಾಡಿ ನಮ್ಮ ಸಿನಿಮಾನ ಗೆಲ್ಸಿ. ಎಲ್ರಿಗೂ ಒಳ್ಳೇದಾಗಿ. ನೀವೇನ್ ಹೇಳ್ತೀರಿ ನಮ್ಮ ಕನ್ನಡ ಜನತೆಗೆ? ಅದೇ, ಈ ಸಿನಿಮಾ ಬಂದ್ಬಿಟ್ಟು ಬುಡಕಟ್ಟ ಜನಾಂಗ ಅವರ ಸಿನಿಮಾ. ಸೊ ನಮ್ಮ ನೆಲ ಜಲ, ನಮ್ಮ ಟ್ರೆಡಿಷನ್, ನಮ್ಮ ಹಿಸ್ಟ್ರಿ ಬಗ್ಗೆ ಜಾಸ್ತಿ ಕಂಟೆಂಟ್ ಇರುವಂತ ಸಿನಿಮಾ. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಬರುವಂತ February 7th ನಮ್ಮ ಕೋರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.